ಕೊಡವೂರು ಶ್ರೀ ಶಂಕರನಾರಾಯಣ ದೇವಸ್ಥಾನದಲ್ಲಿ ನಡೀತಾ ಇರುವ ಮಹಾರುದ್ರ ಯಾಗದ ಅಂಗವಾಗಿ ಆರೋಗ್ಯ ಶಿಬಿರವು ಉಡುಪಿ ಜಿಲ್ಲಾ ಆಸ್ಪತ್ರೆ, ಪ್ರಸಾದ್ ನೇತ್ರಾಲಯ, ಆದರ್ಶ ಆಸ್ಪತ್ರೆ, ಉಡುಪಿ ಡೆಂಟಾ ಕೇರ್ ಸಹಯೋಗದಲ್ಲಿ ಕೊಡವೂರು ವಿಪ್ರಶ್ರೀ ಸಭಾಭವನದಲ್ಲಿ ಮೇ 16ರಂದು ನಡೆಯಿತು. ಶಿಬಿರವನ್ನು ಉಡುಪಿ ಜಿಲ್ಲಾ ಆಸ್ಪತ್ರೆಯ ಜಿಲ್ಲಾ ಸರ್ಜನ್ ಡಾಕ್ಟರ್ ಅಶೋಕ್ ಕುಮಾರ್ ಅವರು ಉದ್ಘಾಟಿಸಿ ಮಾತನಾಡಿ, ಪ್ರತಿಯೊಬ್ಬರೂ ಆರೋಗ್ಯದ ಕಡೆಗೆ ಗಮನ ಕೊಡಬೇಕು. ಒತ್ತಡದಲ್ಲಿ ಬದುಕುವ ನಾವು ಆರೋಗ್ಯದ ಕಡೆ ನಿಗಾ ವಹಿಸ್ತಾ ಇಲ್ಲ. ಯೋಗ, ವಾಕಿಂಗ್, ಆಗಾಗ ತಪಾಸಣೆ ಮಾಡಿಕೊಳ್ಳುವ ಮೂಲಕ ಒಳ್ಳೆಯ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳಿದರು. ರುದ್ರಯಾಗ ಸಮಿತಿಯ ಕಾರ್ಯಾಧ್ಯಕ್ಷ ಪ್ರಸಾದ್ ರಾಜ್ ಕಾಂಚನ್ ಅಧ್ಯಕ್ಷತೆ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಆದರ್ಶ ಆಸ್ಪತ್ರೆಯ ಪ್ರವರ್ತಕ ಡಾಕ್ಟರ್ ಜಿ, ಉಡುಪಿ ಎಸ್ ಚಂದ್ರಶೇಖರ್, ಉಡುಪಿ ಪ್ರಸಾದ್ ನೇತ್ರಾಲಯದ ವೈದ್ಯೆ ಪ್ರತಿಭಾ ಎಸ್ ನಾಯಕ್, ಡೆಂಟಾ ಕೇರ್ನ ವೈದ್ಯಾಧಿಕಾರಿ ಡಾಕ್ಟರ್ ವಿಜಯೇಂದ್ರ ವಸಂತ್, ರುದ್ರಯಾಗ ಸಮಿತಿಯ ಪ್ರಧಾನ ಸಂಚಾಲಕ ಕೃಷ್ಣಮೂರ್ತಿ ಆಚಾರ್ಯ, ಶಂಕರನಾರಾಯಣ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪ್ರಕಾಶ್ ಜಿ ಕೊಡವೂರು, ಕುಂದಾಪುರದ ಕಾಂಗ್ರೆಸ್ ಮುಖಂಡ ದಿನೇಶ್ ಹೆಗ್ಡೆ ಮೊಳಹಳ್ಳಿ, ಮಲ್ಪೆ ಆರಕ್ಷಕ ಠಾಣೆಯ ಪೊಲೀಸ್ ಉಪನಿರೀಕ್ಷಕ ಅನಿಲ್ ಕುಮಾರ್ ಡಿ, ರಮೇಶ್ ತಿಂಗಳಾಯ ಮತ್ತಿತರರು ಉಪಸ್ಥಿತರಿದ್ದರು. ಅದು ಅಲ್ಪಕಾಲಿಕ. ಆರೋಗ್ಯ ಇತ್ತು ಅಂದ್ರೆ ಅದು ದೀರ್ಘಕಾಲಿಕ. ಅದು ನವಯುಗದಲ್ಲಿ ಆರೋಗ್ಯ ಬಗ್ಗೆ ಕಾಳಜಿ ಬಹಳ ಜನರಲ್ಲಿ ಕಡಿಮೆ ಆಗಿದೆ. ಅದು ಫಿಸಿಕಲ್ ಆಕ್ಟಿವಿಟೀಸ್ ಇರಬಹುದು, ಆಹಾರ ವ್ಯವಸ್ಥೆ ಇರಬಹುದು. ನಮ್ಮಲ್ಲಿ NCD ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಇಲ್ಲೇ ಇದೆ. ಅದರ ಮೂಲಕ ಮನು ವಹಿಸಿಕೊಳ್ತಾರೆ. ಸಾಕಷ್ಟು ಕಾರ್ಯಕ್ರಮ ಕಳೆದ 2 ವರ್ಷದಲ್ಲಿ ನಾವು ಗ್ರಾಮ ಮಟ್ಟದಲ್ಲಿ ಅಥವಾ ಸ್ಥಳೀಯ ಅರ್ಬನ್ ಏರಿಯಾದಲ್ಲಿ ನಮ್ಮ ಟೀಮ್ ಹೋಗಿ ಈ ಕಾರ್ಯಕ್ರಮ ನಡೆಸಿಕೊಡ್ತಾ ಇದೆ. ಕೇವಲ ಕಾರ್ಯಕ್ರಮ ಇವತ್ತು ಡೆಂಗು ದಿನಾಚರಣೆ, ಅದರ ಬ್ಯಾನರ್ಸ್ ಅನ್ನು ಇಲ್ಲಿ ಹಾಕಿದ್ದಾರೆ. ಸಾಕಷ್ಟು ಮಾಹಿತಿ ನೀಡುವ ತುಂಬಾ ಸಂತೋಷ. ಯಾಕೆಂದ್ರೆ ಹೇಳಿದ್ರೆ ಸಮಾಜಕ್ಕೆ ನಾವು ಕೈಗೆ ಯಾವುದೇ ಒಂದು ಕಾರ್ಯಕ್ರಮ ತಗೊಳ್ಳೋದು, ಪಾರ್ಟಿಕಲ್ ಆಕ್ಟಿವಿಟೀಸ್, ಸೋಷಿಯಲ್ ಆಕ್ಟಿವಿಟೀಸ್, ಯಾವುದಾದ್ರು ಕ್ರೀಡಾ ಸಮಾಜಕ್ಕೂ ತಮ್ಮದೇ ಇರ್ತಾರೆ. ಆರೋಗ್ಯಗಳು ಈ ಸಮಾಜವನ್ನು ಇವರಿಗೆ ಎಷ್ಟು ಸಾಮಾಜಿಕ ಪಾರ್ಟಿಗೆ ಸೊ ಹಾಗಾಗಿ ಇವರು ಈ ಕಾರ್ಯಕ್ರಮವನ್ನು ಇವತ್ತು ಆರೋಗ್ಯ ಮುಂಚೆ ಪ್ರಸಾದ ಪ್ರಸಾದ ಯಾವಾಗಲೂ ಅಷ್ಟೇ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದ್ರೆ ಉಡುಪಿ ಜಿಲ್ಲೆಗೆ ಒಂದು ಜಿಲ್ಲಾ ಹಬ್ಬವಾಗಿ ಹೊರಹೊಮ್ಮಿದೆ. ಇದಕ್ಕೆ ಮುಖ್ಯ ಕಾರಣ ಮಹಾರುದ್ರಯಾಗ. ಈ ಮಹಾರುದ್ರಯಾಗ ಒಂದು 3 ದಿನಗಳಿಂದ ನಡೀತಾ ಇದೆ. ಒಂದು 19 ಕಾರ್ಯಕ್ರಮಗಳು ನಡೆಯುವ ಒಂದು ಕಾರ್ಯಕ್ರಮವಾಗಿದ್ದು, ಈ ಒಂದು ಕಾರ್ಯಕ್ರಮ ಕೇವಲ ಒಂದು 5 ದಿನ ಕಾರ್ಯಕ್ರಮ ಮಾತ್ರವಲ್ಲದೆ ಈ ಒಂದು ಕಾರ್ಯಕ್ರಮ ಸುಮಾರು ದಿನಗಳಿಂದ ಕಾರ್ಯಕ್ರಮದ ಒಂದು ಪ್ಲಾನ್ ಮಾಡಿಕೊಂಡಿದ್ದಾರೆ. ಇದರಿಂದ ಸುಮಾರು ವ್ಯಕ್ತಿಗಳ ಕಷ್ಟ ಮತ್ತು ಸುಮಾರು ವ್ಯಕ್ತಿಗಳ ಶ್ರಮ ಇರ್ತದೆ. ಈ ಎಲ್ಲ ವ್ಯಕ್ತಿಗಳಿಗೆ ನಾನು ಈ ಒಂದು ವೇದಿಕೆ ಮೂಲಕ ಮುಖ್ಯವಾಗಿ ರಾಷ್ಟ್ರೀಯ ವ್ಯಕ್ತಿಗಳು ಈ ಒಂದು ಧಾರ್ಮಿಕ ಕಾರ್ಯಕ್ರಮ ಅಂತ ಹೇಳುವಂಥದ್ದು ಖಂಡಿತವಾಗಿ ಒಂದು 5 ದಿನ ನಡೆಯಲಿಕ್ಕಿದೆ ಅಂತ ನಾನು ಈಗಾಗಲೇ ನೋಡಿದ್ದೇನೆ. ಅದ್ಭುತವಾಗಿ ಆಯೋಜನೆ ಮಾಡಿದ್ದೇನೆ.
ಪ್ರಸಾದ್ ರಾಜ್ ಕಾಂತೇಜ್. ಪ್ರಸಾದ್ ರಾಜ್ ಕಾಂತೇಜ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಪ್ರಸಾದ್ ಕಾಂತೇಜ್ ಅವರು ಒಬ್ರು ಕೇವಲ ರಾಜಕೀಯ ವ್ಯಕ್ತಿ ಅಲ್ಲ, ಅವರು ಒಬ್ಬ ಮುಕ್ತ ಮನಸ್ಸಿನ ಒಬ್ಬ ಯುವಕ. ಖಂಡಿತವಾಗಿ ಎಲ್ಲಾ ರೀತಿಯಲ್ಲೂ ವ್ಯವಹಾರದಲ್ಲಿ ಬಹಳಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಉದ್ಯಮದಲ್ಲಿ. ಅದೇ ರೀತಿಯಲ್ಲಿ ರಾಜಕೀಯವಾಗಿ ಮುಂದಿನ ದಿನಗಳಲ್ಲಿ ಉಡುಪಿ ಕ್ಷೇತ್ರದ ಶಾಸಕರಾಗಿ ಬರಬೇಕು ಅವರು. ಯಾಕಂತ ಹೇಳಿದ್ರೆ ಅಂತ ಒಂದು ಮುಕ್ತ ಮನಸ್ಸಿನ ಯುವಕ ನಮ್ಮ ರಾಜಕೀಯ ಇತಿಹಾಸದಲ್ಲಿ ಇಲ್ಲ. ಪ್ರಸಾದ್ ರಾಜ್ ಕಾಂತೇಜ್ ಅವರು ಯಾವುದೇ ಸತ್ಯಾಧಿಕಾರಿ ಅಂತಾರಲ್ಲ, ಅದು ಪ್ರಸಾದ್ ರಾಜ್ ಕಾಂತೇಜ್ ಮೈಗೂಡಿದೆ. ಅದೇ ರೀತಿಯಲ್ಲಿ ಇಂಥ ಒಂದು